ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ವ್ಲಾಗ್ ಹಾಕ್ತಾಯಿದ್ದೀನಿ. ಏನಪ್ಪ ಈ ವ್ಲಾಗು ಅಂತಂದರೆ, ಈ ಹೊರಗಡೆ ಇರೋ ಬಿಸಿಲನ್ನು ತಡ್ಕೊಳ್ಳೋಕ್ಕಾಗ್ತಾಯಿಲ್ಲ. ಸೊ ಈ ಬಿಸಿಲು ಟೈಮಲ್ಲಿ ಕುಡಿಯೋಂತಹ ರಾಗಿ ಅಂಬಲಿ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ಒಂದು ಪಾತ್ರೆಯಲ್ಲಿ ಅಥವಾ ಈ ಥರ ಮಡಿಕೆ ಇದ್ದರೆ ಮಡಿಕೆನಲ್ಲಿ ಒಂದು ಚಮಚಷ್ಟು ನೀರನ್ನು ಬಿಸಿ ಮಾಡೋದಕ್ಕಿಡಿ. ನೀರು ಒಂಚೂರು ಉಗುರು ಬೆಚ್ಚಗೆ ಆದ ತಕ್ಷಣವೇ ನೀವು ಈ ಥರ ರಾಗಿ ಪೌಡ್ರನ್ನ ಹಾಕಬೇಕದ್ರಲ್ಲಿ. ನೀರನ್ನು ಜಾಸ್ತಿ ಬಿಸಿ ಮಾಡೋದಕ್ಕೆ ಹೋಗ್ಬಿಡಿ, ಯಾಕಂದರೆ ಅದು ಗಂಟಾಗೋಗ್ಬಿಡುತ್ತೆ. ಸ್ವಲ್ಪ ಉಗುರು ಬೆಚ್ಚಗೆ ಆದ ತಕ್ಷಣವೇ ಈ ಥರ ನೀವು ಪೌಡ್ರ್ ಹಾಕಬೇಕು. ಈ ರಾಗಿ ಹಿಟ್ಟನ್ನು ನಾನು ಒಂದು 4ರಿಂದ 5 ಚಮಚ ರಾಗಿ ಹಿಟ್ಟನ್ನು ಹಾಕಿದ್ದೀನಿ. ಇವಾಗ ಕೈ ಬಿಡದೆ ನೀವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಆ ಗಂಟುಗಳೆಲ್ಲ ಇದೆಯಲ್ಲ, ಆ ಗಂಟೆಲ್ಲ ಹೋಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಈ ಥರ ಗಂಟುಗಳಿಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ನೀವು ನೋಡ್ಕೊಳ್ಳಿ, ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿ ಉಪ್ಪನ್ನು ಹಾಕ್ಕೊಳ್ಳಿ, ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇವಾಗ ಒಂದು ಬೌಲಲ್ಲಿ 1 ಕಪ್ ಆಗೋಷ್ಟು ಮೊಸರನ್ನ ನಾನು ತೊಗೋತಾ ಇದ್ದೀನಿ. ಮೊಸರು ಮತ್ತು ಅದು ಗಟ್ಟಿಯಾಗಿರುತ್ತಲ್ಲ, ಸೊ ಇದು ರಾಗಿ ಅಂಬಲಿನಲ್ಲಿ ಮಜ್ಜಿಗೆನೂ ಹಾಕ್ತಾರೆ, ಸೊ ತಂಪಾಗಿರುತ್ತೆ ಅಂತ ಅಂದ್ಬಿಟ್ಟು. ಇವಾಗ ಅದು ಮೊಸರಿಗೆ ನಾವು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಮಜ್ಜಿಗೆ ರೀತಿ ತಿಳಿಯಾಗಿ ಮಾಡ್ಕೋಬೇಕು. ಆವಾಗವಾಗ ಇದೇ ರೀತಿ ನೀವು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು, ಇಲ್ಲಾಂದರೆ ಗಂಟಾಗೋದಕ್ಕೆ ಶುರು ಆಗುತ್ತೆ. ಸೊ ಇವಾಗ ನಾವು ಒಂದು ಸ್ವಲ್ಪ ಬೆಳ್ಳುಳ್ಳಿನ ತೊಗೊಂಡು ಅದನ್ನು ಚೆನ್ನಾಗಿ ಜಜ್ಕೋಬೇಕು. ಇದು ಒಂಥರ ಆಪ್ಷನಲ್ಲು, ಎಲ್ಲರೂ ಹಾಕೋದಿಲ್ಲ, ಬಟ್ ನಾವು ಹಾಕ್ತೀವಿ. ಇನ್ನೇನು ನಾವು ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮಲ್ಲಿ ನಾವು ಈ ಥರ ಬೆಳ್ಳುಳ್ಳಿನ ಹಾಕಿ ಒಂದೇ ಒಂದು ಮಿಕ್ಸ್ ಕೊಡಬೇಕು. 1 ನಿಮಿಷ ಆದರೆ ಸಾಕು. ಅದಾದಮೇಲೆ ಸ್ಟವ್ನ ಆಫ್ ಮಾಡ್ಕೊಂಬಿಡೋದು. ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗೋಗ್ಬಿಟ್ಟಿದೆ. ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ತಿಳಿ ಇರುತ್ತೆ, ನೀವು ಹಾಗೆ ಬಿಟ್ಬಿಡಬೇಕು, ಒಂದು ಸ್ವಲ್ಪ ಲೋ ಫ್ಲೇಮಲ್ಲೇ ಚೆನ್ನಾಗಿ ಗಟ್ಟಿಯಾಗುತ್ತೆ. ಇವಾಗ ನಾನು ಸ್ಟವ್ನ ಆಫ್ ಮಾಡ್ಕೋತಾ ಇದ್ದೀನಿ. ಸೊ ನೀವು ಆಫ್ ಮಾಡ್ಕೊಂಡಾದಮೇಲೆ ಒಂದು ಸ್ವಲ್ಪ ಅದು ಆರಿದ ಮೇಲೆ ನೀವು ಮಜ್ಜಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ನಾನಿವಾಗ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಬಿಸಿ ಇರಬೇಕಾದ್ರೇ ಮಜ್ಜಿಗೆ ಹಾಕ್ತಾಯಿದ್ದೀನಿ. ಮಜ್ಜಿಗೆ ಹಾಕಿದ ಮೇಲೆ ನೀವು ಫ್ಲೇಮ್ ಆನ್ ಇಡೋ ಹಾಗಿಲ್ಲ, ಸೊ ಅದಕ್ಕೋಸ್ಕರ ಆಫ್ ಮಾಡಿಬಿಟ್ಟು ಇವಾಗ ಒಂದು ಸ್ವಲ್ಪ ಮಜ್ಜಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಇದಾಗಿತ್ತು ರಾಗಿ ಅಂಬಲಿ ರೆಸಿಪಿ. ಈ ಬಿಸಿಲು ಟೈಮಲ್ಲಿ ನೀವು ಇದನ್ನು ಡೈಲಿ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು. ಸೊ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.